ಹೆಣ್ಮಕ್ಕಳೇ ಹುಷಾರ್, ಇದು ನೀವು ನೋಡಲೇಬೇಕಾದಂತಹ ಸುದ್ದಿ. ಯಾಕೆಂದರೆ ತುಟಿಗೆ ಲಿಪ್ಸ್ಟಿಕ್ ಹಾಕೋದಕ್ಕೂ ಮೊದಲು ಅಲರ್ಟ್ ಆಗಿ ಕೆಂಪಾಗಿ ಕಾಣುವಂತಹ ಲಿಪ್ಸ್ಟಿಕ್ನಲ್ಲಿ ಕಾರ್ಸೋಜೆನಿಕ್ ಅಂಶ ಪತ್ತೆಯಾಗಿದೆ. ಜಸ್ಟ್ ಕಾರ್ಸೋಜೆನಿಕ್ ಮಾತ್ರ ಅಲ್ಲ, ಮೆಟಲ್ ಕೂಡ ಇದರಲ್ಲಿ ಪತ್ತೆಯಾಗಿದೆಯಂತೆ. ಲಿಪ್ಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಡೇಂಜರಸ್ ಲಿಪ್ಸ್ಟಿಕ್ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಇದು. ಕಾಸ್ಮೆಟಿಕ್ ಲಿಪ್ಸ್ಟಿಕ್ ಸ್ಯಾಂಪಲ್ ತೆಗೆದುಕೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಟೆಸ್ಟ್ ಮಾಡಿದಂತಹ ವರದಿಯಲ್ಲಿ ಕಾರ್ಸೋಜೆನಿಕ್ ಹಾಗೆ ಮೆಟಲ್ ಪತ್ತೆಯಾಗಿದೆ ಅನ್ನೋದು ಈಗ ಬಹಿರಂಗವಾಗಿದೆ. ಹೆಣ್ಮಕ್ಳು ಚೆನ್ನಾಗಿ ಕಾಣಬೇಕು ಅಂತೇಳಿ ಲಿಪ್ಸ್ಟಿಕ್ ಅನ್ನು ಹಾಕ್ತಾರೆ, ಆದರೆ ಅದರಲ್ಲೂ ಸಮಸ್ಯೆ ಇದೆ. ಲಿಪ್ಸ್ಟಿಕ್ ಹಾಕೋದೇ ಬಿಟ್ಬಿಡ್ತೀವಿ. ಈಗ ಏನಾಗಿದೆ, ಈ ರೀತಿ ಕಂಪ್ಲೇಂಟ್ ಬಂದಾಗ ನಾವು ಕಾಸ್ಮೆಟಿಕ್ಸ್ದು ಸ್ಯಾಂಪಲ್ ತೆಗೆದಿದ್ದ. ಕಾಸ್ಮೆಟಿಕ್ ಅಂದ್ರೆ ಏನು, ಶ್ಯಾಂಪು ಇರ್ಬೋದು, ಸೋಪ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಪೌಡ್ರ್ ಇರ್ಬೋದು, ಎಲ್ಲ ತೆಗೆದಿದ್ದ. ಅದರಲ್ಲಿ ನಮಗೆ ಲಿಪ್ಸ್ಟಿಕ್ಕಲ್ಲಿ ಏನು ಕಂಡು ಬಂದಿದೆ ಅಂದರೆ ಕಾರ್ಸೋಜೆನಿಕ್ ಮೆಟೀರಿಯಲ್ ಇದೆ ಅಂತ. ಅಂದರೆ ನಾವು ಅದನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತದೆ ಅಂತೇಳಿ ಒಂದು ಇದಾಯಿತು. ಅದ್ರ ಜೊತೆಗೆ ಈವನ್ ಲಿಪ್ಸ್ಟಿಕ್ಕಲ್ಲಿ ಮೆಟಲ್ಸು ಇದೆ ಅನ್ನೋದು ಗೊತ್ತಾಯಿತು. ಇದರಿಂದ ಅದು ನೀವು ದಿನ ಅದು ಲಿಪ್ಸ್ಟಿಕ್ಕು ನೀವು ತುಟಿ ಇದು ಮಾಡಿದಾಗ ಅದು ಒಳಗಡೆ ಹೋಯ್ತು ಅಂದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೇರೆ ಬೀಳುತ್ತೆ. ಅಲ್ಲ, ಮಹಿಳೆಯರೇ ಲಿಪ್ಸ್ಟಿಕ್ ಹಾಕೋದು ಇಲ್ಲ, ಇದು ರೆಗ್ಯುಲರಾಗಿ ನಾವು ಕಾಸ್ಮೆಟಿಕ್ಸು ತೆಗಿತಾ ಇರ್ತೀವಿ. ತಿರ್ಗಾ ಈಗ 3ನೇ ವಾರದಲ್ಲಿ ಒಂದು ದೊಡ್ಡದಾಗಿ ಬೃಹತ್ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸು. ಸೊ ಅವಾಗ ಸ್ಯಾಂಪಲ್ ತೆಗೆದಾಗ ನಾವು ಸ್ಯಾಂಪಲ್ ತೆಗಿತೀವಿ. ನಾವು ತೆಗೆದಿದ್ದು 2 ತೆಗೆದಿದ್ದೀವಿ. 2ರಲ್ಲೂ ಮೆಟಲ್ಸ್ ಬಂದಿದೆ. ಒಂದು ನಾವು ರೋಡ್ ಸೈಡ್ ಲಿಪ್ಸ್ಟಿಕ್ ತೆಗೆದಾಗ್ಲೂ ಅದರಲ್ಲಿ ಲೆಡ್ ಇವೆಲ್ಲ ಬಂದಿದೆ. ಸೊ ಅದು ನಾವು ಕೇಸ್ ಹಾಕಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಎಲ್ಲ ಲಿಪ್ಸ್ಟಿಕ್ಕೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. 23 ಥರ ಕೆಮಿಕಲ್ಸು ಪ್ಲಸ್ ಮೆಟಲ್ಸು ಇರ್ತದೆ. ಅದು ಇನ್ನೂ ಇದು ಮಾಡಿಲ್ಲ, ಲಿಸ್ಟ್ ಮಾಡ್ಕೊಂಡು ಈಗಲೇ ತಿಳಿಸ್ಬಿಟ್ರೆ ಅದು ಇದಾಗಲ್ಲ. ಕಾಸ್ಮೆಟಿಕ್ಸ್ ಎಲ್ಲ ಸೋಪು ಶಾಂಪು ತೆಗಿತೀವಿ. 3ನೇ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ 3ನೇ ವಾರ ಅಂದರೆ ನೆಕ್ಸ್ಟ್ ವೀಕ್. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ತಿನ್ನೋ ಆಹಾರ ಕಳಪೆ, ಇದೀಗ ನೋಡಿದ್ರೆ ತುಟಿಗೆ ಹಚ್ಚುವ ಲಿಪ್ಸ್ಟಿಕ್ಕು ಕೂಡ ಕ್ವಾಲಿಟಿ ಅಲ್ಲ, ಅದರಲ್ಲೂ ಕೂಡ ಕೆಮಿಕಲ್ಸ್ ಇದೆ, ಮೆಟಲ್ಸ್ ಇದೆ ಅಂತ ಹೇಳಿ ಆಹಾರ ಇಲಾಖೆಯ ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು. ಚಂದನ, ಎಕ್ಸಾಕ್ಟ್ಲಿ ನವೀನ್, ನಿನ್ನೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ 5 ಸ್ಟಾರ್ ಹಾಗೂ 3 ಸ್ಟಾರ್ ಹೋಟೆಲ್ಗಳಲ್ಲಿ ಮಾರಾಟ ಆಗೋ ಫುಡ್ ಎಷ್ಟು ಡೇಂಜರಸ್ ಅಂತ. ಈ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ವಿಚಾರ. ಆಹಾರ ಮಾತ್ರ ಅಲ್ಲ, ತುಟಿಗೆ ಹಚ್ಚೋ ಲಿಪ್ಸ್ಟಿಕ್ ಜೊತೆಗೆ ಕಾಸ್ಮೆಟಿಕ್ಸ್ ಕೂಡ ಡೇಂಜರ್ ಅನ್ನುವಂತ ಆಘಾತಕಾರಿ ವರದಿ ಈಗ ಬಹಿರಂಗ ಆಗಿರುವಂತದ್ದು. ಎಸ್ಪೆಷಲಿ ಲಿಪ್ಸ್ಟಿಕ್ ನಲ್ಲಿ ಕಾರ್ಸೋಜೆನಿಕ್ ಹಾಗೆ ಲೆಡ್ ಅಂಶ ಪತ್ತೆಯಾಗಿದೆ. ಈ ಕಾರ್ಸೋಜೆನಿಕ್ ಏನಿದೆ, ನಾವು ಯೂಶಲಿ ಮಾತಾಡ್ತೀವಿ ಲಿಪ್ಸ್ಟಿಕ್ ಕಾಸ್ಮೆಟಿಕ್ಸ್ ನ ನಾವು ನೋಡಿ ತಗೊಬೇಕು, ಸರ್ಟಿಫೈಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಹೆಣ್ಮಕ್ಳಿಗೆ ಸೇಫ್ ಅಂತ. ಆದ್ರೆ ಈ ರಸ್ತೆ ಬದಿಯಲ್ಲಿ ಮಾರಾಟ ಮಾಡೋ ಈ ಕಾಸ್ಮೆಟಿಕ್ಸ್ ಅನ್ನ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ಒಂದು ಆಘಾತಕಾರಿ ವಿಚಾರ ಹೊರಬರ್ತಾ ಇರುವಂತದ್ದು. ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಸ್ಪೆಷಲಿ ಲಿಪ್ಸ್ಟಿಕ್ ನಲ್ಲಿ ಕಾರ್ಸೋಜೆನಿಕ್ ಹಾಗೆ ಮೆಟಲ್ ಅಂಶ ಕೂಡ ಪತ್ತೆಯಾಗಿರೋದು. ಅಧಿಕಾರಿಗಳು ಅದನ್ನ ಲ್ಯಾಬ್ಗೆ ರವಾನೆ ಮಾಡಿ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ರಸ್ತೆ ಬದಿಯಲ್ಲಿ ಮಾರಾಟ ಆಗುವಂತ ಲಿಪ್ಸ್ಟಿಕ್ ನಲ್ಲಿ ಈ ಅಂಶ ಪತ್ತೆಯಾಗಿದೆ. ಯೂಶಲಿ ನಾವು ಲಿಪ್ಸ್ಟಿಕ್ ಅನ್ನ ತುಟಿ ಮೇಲೆ ಹಚ್ಚಿದಾಗ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನೀರು ಕುಡಿತೀವಿ, ಜ್ಯೂಸ್ ಕುಡಿತೀವಿ, ಊಟ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ಲಿಪ್ಸ್ಟಿಕ್ ನ ಅಂಶಗಳು ನಮ್ಮ ದೇಹದ ಒಳಭಾಗಕ್ಕೂ ಎಂಟರ್ ಆಗುತ್ತೆ. ಆ ಲಿಪ್ಸ್ಟಿಕ್ ನ ಜೊತೆಗೆ ಈ ಕಾರ್ಸೋಜೆನಿಕ್ ಅಂಶ ಕೂಡ ದೇಹದ ಒಳಗೆ ಎಂಟರ್ ಆಗುತ್ತೆ. ಇದು ಕಾಲಕ್ರಮೇಣ ನಾವು ಯೂಶಲಿ ಹೆಣ್ಮಕ್ಳು ಪ್ರತಿದಿನ ಯೂಸ್ ಮಾಡುವಂತದ್ದು ಲಿಪ್ಸ್ಟಿಕ್. ಹೀಗಾಗಿ ಕ್ಯಾನ್ಸರ್ ಕಾರಕ ಅಂಶ ಇರೋದ್ರಿಂದ ಇದನ್ನ ಬಳಸೋ ಮುನ್ನ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಗಳನ್ನ ಬಳಸಿ ಅಂತ ವೈದ್ಯರು ಹಾಗೆ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ನಾನು ಕೂಡ ಹೆಣ್ಮಗಳು, ನಾನು ಕೂಡ ಲಿಪ್ಸ್ಟಿಕ್ ಅನ್ನ ಬಳಸ್ತೀನಿ. ಆದ್ರೆ ಪ್ರತಿಯೊಬ್ಬರಿಗೂ ಜ್ಞಾನ ಇರಬೇಕು, ನಾವು ಬಳಸುವಂತ ಪ್ರಾಡಕ್ಟ್ಸ್ ಎಷ್ಟು ಸೇಫ್, ಎಷ್ಟು ಅನ್ಸೇಫ್, ಯಾವ ಪ್ರಾಡಕ್ಟ್ಸ್ ಅನ್ನ ಬಳಸೋದ್ರಿಂದ ನಮ್ಮ ತುಟಿಯಾಗೆ ನಮ್ಮ ಆರೋಗ್ಯ ಸೇಫ್ ಆಗಿರುತ್ತೆ ಅನ್ನುವಂತ ಅವೇರ್ನೆಸ್ ನಮ್ಮಲ್ಲಿ ಇರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.